ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಬೆಂಗಳೂರು ಗ್ರಾಮಾಂತರ ಜೆಡಿಯು ಜಿಲ್ಲಾಧ್ಯಕ್ಷ ರಾಮಣ್ಣ ಅವರ ಹುಟ್ಟುಹಬ್ಬ ಅದ್ದೂರಿ ಆಚರಣೆ. ಹುಟ್ಟುಹಬ್ಬದಂದೇ ಬಡವರಿಗೆ ಮನೆಗಳ ಸಮರ್ಪಣೆ. ಬೆಂಗಳೂರು ಗ್ರಾಮಾಂತರ ಜೆಡಿಯು ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಮಣ್ಣ ಅವರ ಹುಟ್ಟುಹಬ್ಬವನ್ನು ನೆಲಮಂಗಲ ತಾಲೂಕಿನ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ರಾಮಣ್ಣ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಕೇಕ್ ಕತ್ತರಿಸುವ ಮೂಲಕ ಶುಭಾಶಯ ಕೋರಿದರು. ಬಡವರ ಬಂಧು, ಯುವಕರ ಕಣ್ಮಣಿ, ಕಡು ಬಡವರಿಗೆ 2,000 ಮನೆಗಳನ್ನು ನಿರ್ಮಿಸಿ ಆಶ್ರಯ ಕಲ್ಪಿಸಿದ ಪ್ರೀತಿಯ ನಾಯಕ ಎಂದು ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ಸಮಾಜ ಸೇವಕರಾದ ರಾಮಣ್ಣ ಅವರು ಮತ್ತೊಮ್ಮೆ ತಮ್ಮ ಸಮಾಜಮುಖಿ ಕಾರ್ಯವನ್ನು ಮುಂದುವರಿಸಿ ಬಡ ಕುಟುಂಬಗಳಿಗೆ ನೂತನ ಮನೆಗಳನ್ನು ಸಮರ್ಪಿಸಿದರು. ಮನೆಗಳ ಕೀಲಿಕೈಯನ್ನ ಹಸ್ತಾಂತರಿಸಿ ಕುಟುಂಬಗಳಿಗೆ ಸುಖ ಸಮೃದ್ಧಿಯನ್ನು ಹಾರೈಸಿದರು. ಈ ವೇಳೆ ಮಾತನಾಡಿದ ರಾಮಣ್ಣ ಅವರು, ಜನರ ಸೇವೆಯೇ ನನ್ನ ಜೀವನದ ಧ್ಯೇಯವಾಗಿದ್ದು, ಬಡವರು ಸ್ವಂತ ಸೂರಿನಡಿ ನೆಮ್ಮದಿಯಿಂದ ಬದುಕಬೇಕು ಎಂಬ ಉದ್ದೇಶದಿಂದ ಮನೆ ನಿರ್ಮಾಣ ಕಾರ್ಯವನ್ನ ಕೈಗೊಂಡಿದ್ದೇನೆ. ಮುಂದೆಯೂ ಸಮಾಜದ ಅಭಿವೃದ್ಧಿಗೆ ಶಕ್ತಿ ಮೀರಿ ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಯು ಪಕ್ಷದ ಮುಖಂಡರು, ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಮಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಭೇಟಿ ನೀಡ್ತಾ ಇದ್ರಲ್ಲ, ಏನು ವಿಚಾರಕ್ಕೆ ಸರ್? ಇವತ್ತು ನಮ್ಮ ನೆಲಮಂಗಲ ತಾಲೂಕಲ್ಲಿ ಇರುವಂಥ ನಮ್ಮ ಬಳಕುಂಟೆ ಗ್ರಾಮ, ಇದು ಬಳಕುಂಟೆ ಗ್ರಾಮದ ನಮ್ಮ ದಾಸನಹಳ್ಳಿ. ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ನಾನೇ ಕಟ್ಸಿರೋ ಅಂಥ ಒಂದು ಮಾಕೇನಹಳ್ಳಿ ಒಂದು, ಇಲ್ಲೊಂದು ಮತ್ತೆ ಒಂದು 3 ಮನೆ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದು ನಾವು ನಮ್ಮ ಸ್ನೇಹಿತರುಗಳೆಲ್ಲ. ಹಂಗಾಗಿ ತುಂಬ ಬಡವರಿದ್ದರು. ನಾನು ಇಲ್ಲಿ ಬಂದು ನೋಡಿದಾಗ ಕೆಲವ್ರು ಹೇಳ್ತಾರೆ, ಪುನೀತ್ ರಾಜ್ಕುಮಾರ್ ಹಿಂದೆ ಏನು ಅವ್ನು ಮಾಡಿರೋ ಅಂಥ ಸೇವೆ ಯಾರಿಗೂ ಹೇಳ್ಕೊಂತೀರ, ಅವ್ನು ಸತ್ತ ಮೇಲೆ ಗೊತ್ತಾಯ್ತು. ಬಟ್ಟು ನಾನು ಆ ಥರ ಒಂದು ದೊಡ್ಡ ಸೇವೆ ಏನು ಮಾಡ್ತಾಯಿಲ್ಲ, ಸಣ್ಣ ಒಂದು ಸೇವೆ. ನಾನೊಂದು ಬಡವ್ರುಗಳಿಗೆ ಏನಾದರೂ ಒಂದು ಮನೆ ಕಟ್ಸ್ಕೊಡ್ಬೇಕು, ಬಡವ್ರ ಪಾಪ ಬೀದಿಯಲ್ಲಿ ಮಲಿಕೊಂಬೇಡ್ದು ಅನ್ನೋದು ನನ್ನೊಂದು ಆಸೆ ಇತ್ತು. ಹಂಗಾಗಿ ನನ್ನ ಹುಟ್ಟುಹಬ್ಬ ಪ್ರಯತ್ನ ಈ ಒಂದು ಮನೆ ಉದ್ಘಾಟನೆ ಮಾಡಿ ನನ್ನ ಹುಟ್ಟುಹಬ್ಬಕ್ಕೆ ಇದೇ ಒಂದು ಉದ್ಘಾಟನೆ ಮಾಡೋಣ ಎಲ್ಲ ನಮ್ಮ ಹಳ್ಳಿಗೆ ನಾನು ಏನು ಮನೆ ಕಟ್ಟಿದ್ದೀನೋ ಅಂತೇಳಿ ಒಂದು 3 ಮನೆ ನಾನು ಇತ್ತು. ಒಂದು ಪಾಯ ಪೂಜೆ ಇತ್ತು, ಅದನ್ನು ಮುಗಿಸ್ಕೊಂಡು ನನ್ನ ಹುಟ್ಟುಹಬ್ಬ ಪ್ರಯತ್ನಕ್ಕೆ ಒಂದು ಬಡವರುಗಳಿಗೆ ಈ ಥರ ಒಂದು ಸೇವೆ ನನ್ನ ಮನಸ್ಸಿಗೆ ಭಾಳ ಹೆಮ್ಮೆ ಆಯಿತು. ಹಂಗಾಗಿ ಭಾಳ ಸಂತೋಷದಿಂದ ಮನೆ ಉದ್ಘಾಟನೆ ಮಾಡ್ಕೊಡ್ತೀನಿ. ಇದುವರೆಗೂ ತಾಲೂಕಿನಲ್ಲಿ ಎಷ್ಟು ಮನೆಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಸರ್? ಸರ್, ಇದುವರೆಗೂ ಈಗಾಗಲೇ ಒಂದು 60ರಿಂದ 70, 100-150 ಮನೆ ನಾನು ಈಗಾಗಲೇ ಉದ್ಘಾಟನೆ ಮಾಡಿದ್ದೀನಿ. ಒಂದು 2,000 ಮನೆ ರನ್ನಿಂಗಲ್ಲಿದೆ ಸರ್. ಇನ್ನು ಮುಂದೆ ಎಷ್ಟು ಯೋಜನೆಗಳು ಮಾಡ್ಕೊಂಡಿದ್ದಾರೆ ಮನೆ ಕಟ್ಟಿಸೋದು? ಸರ್, ಮನೆ ಅಂದರೆ ನಮ್ಮ ತಾಲೂಕಲ್ಲಿ ಗುಡಿಸ್ಲು ಮುತ್ತ ಮಾಡಬೇಕು ಅನ್ನೋದು ನನ್ನ ಮನಸ್ಸು. ಎಲ್ಲ ಪ್ರತಿಯೊಂದು ನನಗೆ ಜನಗಳ ಆಶೀರ್ವಾದ ಬೇಕು. ನಾನು ಈಗ ಇನ್ನು 28 ಬರೋವರೆಗೂ ನೆಲಮಂಗಲದಲ್ಲಿ ಸದಾಕಾಲ ಜನಸೇವೆ ಮಾಡಿಕೊಂಡು ತಾಲೂಕಲ್ಲಿ ಏನು ಗುಡಿಸ್ಲು ಬಡವರು ಇದ್ದಾರೋ ಹಳ್ಳಿಗಳಿಗೆ ಹೋಗಿ ಖಂಡಿತ ಅವ್ರಿಗೆ ಮನೆ ಕಟ್ಕೊಡೋಂಥ ಕೆಲಸ ಮಾಡೋಕ್ಕೆ ನಾನು ಸದಾಕಾಲ ನಮ್ಮ ತಾಲೂಕಲ್ಲಿ ನಿಂತಿದ್ದೆ. 2028ರ ಚುನಾವಣೆ ವಿಚಾರವಾಗಿ ತಾವು ಇದನ್ನೆಲ್ಲ ಜನಗಳ ಮತವನ್ನು ಪಡೆಯೋಕ್ಕೋಸ್ಕರ ಈ ಥರ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಈಗಾಗಲೇ ಸಾಕಷ್ಟು ಆರೋಪಗಳು ನಿಮ್ಮಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲ ಸರ್, ನಾವು ಯಾರಿಗೂ ಇವತ್ತು ನನಗೆ ಓಟ್ ಹಾಕಿ ಅಂತ ಯಾರಿಗೂ ಕೇಳಿಲ್ಲ. ನಾನು ಪಕ್ಷದ ಪರವಾಗಿ ನಾನು ಏನೂ ಕೆಲಸ ಮಾಡ್ತಾಯಿಲ್ಲ. ನಾನೊಂದು ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ನನಗೆ ಅದು ತೃಪ್ತಿ ಆಗ್ತಾ ಇದೆ. ಖಂಡಿತ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇವತ್ತು ಯಾರನ್ನಾದ್ರೂ ಕೇಳಿ, ಯಾರಿಗಾದ್ರೂ ನಾನು ಓಟ್ ಹಾಕಿ ನಾನು ಎಲೆಕ್ಷನ್ ನಾನು ಯಾರನ್ನೂ ಕೇಳಿಲ್ಲ. ನಾನೊಂದು ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ನಾನು ಎಲೆಕ್ಷನ್ ನಿಂತ್ಕೊಳ್ಳೋ ಅಂತ ಟೈಮು ನಾನು ಕೇಳ್ತೀನಿ, ನಾನು ನಿಂತಿದ್ದೀನಿ ಓಟ್ ಹಾಕಿ ಅಂತ ಕೇಳ್ತೀನಿ. ಈ ಥರ ಮಾತುಗಳನ್ನು ಸಮಾಜದಲ್ಲಿ ರಾಮಣ್ಣವ್ರ ವಿರುದ್ಧವಾಗಿ ಹೇಳ್ತಿರುವಂಥ ವ್ಯಕ್ತಿಗಳಿಗೆ ಏನು ಸಂದೇಶ ಕೊಡ್ತೀರಾ? ಸರ್ ನೋಡಿ, ಈಗೇನಾಗಿದೆ, ನಾನು ಮಾಡ್ತಾ ಇರೋ ಕೆಲಸ ನೋಡಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಮೆಂಬರ್ಗಳು, ಅಧ್ಯಕ್ಷಗಳು ಇರ್ಬೋದು, ಅವರು ಸಹಿಸ್ಕೊಳಕ್ಕಾಯ್ತಾಯಿಲ್ಲ. ಹಂಗಾಗಿ ಇಲ್ಲದ ಆರೋಪತೆ ಇದೇ ದಾಸನಹಳ್ಳಿ ಒಳಗೆ ಇದೇ ಮನೆ ಅಜ್ಜಿ ಮನೆ ಕಟ್ಟೋಕ್ಕೆ ನನಗೊಂದು 2 ದಿವಸ ಲೇಟ್ ಆಯಿತು ಗಾಡಿ ಸಿಗ್ದಿಲ್ಲದಕ್ಕೆ. ಬಟ್ ಇಲ್ಲಿ ನೋಡ್ಕೊಳೋರಿಲ್ಲ, ಅವ್ರಿಗೆ ನೀವೇ ನೋಡಿದ್ರಲ್ಲ, ಒಂದು ಹೂವು ಹಾಕೋರಿಲ್ಲ. ಅದನ್ನು ಮನೆ ಕಟ್ಸೋಕ್ಕೆ ನಾನು ಎಷ್ಟೋ ಪ್ರಯತ್ನ ಪಡ್ತೆ, ಮನೆಯಿಂದ ಆಗಲಿಲ್ಲ. ಇಲ್ಲಿ ನಮ್ಮ ಲೋಕಲ್ನವ್ರಿಗೆ ಒಂದು 2-3 ಕೊಟ್ಟೆ, ಪಾಯ್ದವ್ರಿಗೆ ಹೋಗಿ ನಿಲ್ಲಿಸ್ಬಿಟ್ರು. ನಾನೇ ನಮ್ಮೂರಿಂದ ಜನ ಕಳಿಸಿ ಅಲ್ಲಿಂದನೇ ರೇಟ್ ಬಿಟ್ಟು ಬರೀ ನಾವು 1 ವಾರದಲ್ಲಿ ಫಿನಿಶಿಂಗ್ ಮಾಡಿಸಿರೋದು ಮನೆ. ಖಂಡಿತ ಅದಕ್ಕೆ ಜನ ಏನು ಗೊತ್ತಾ, ಎಲ್ಲ ಇವನು ಕೆಲಸ ಮಾಡ್ತೇನೆ, ನಾಳೆ ದಿವಸ
ಎಲ್ಲ ರಾಮಣ್ಣನ ಪರ ಆಗೋತಾರೆ ಅನ್ನೋದು ಅವ್ರಿಗೆ ಮನವರಿಕೆ ಆಗ್ಬಿಟ್ಟಿದೆ. ಹಂಗಾಗಿ ಜನ ನನ್ನ ಮೇಲೆ ಇಲ್ಲೂ ಅಪರಾಧ ಹೇಳ್ತಾ ಇದ್ದಾರೆ. ಖಂಡಿತ ನಾನು ಆ ಥರ ಏನಿಲ್ಲ, ನಾನು ರಾಜಕೀಯ ಇದೇನು ನಡೆಸ್ತಾ ಇಲ್ಲ. ನಾನು ಬಡವ್ರಿಗೋಸ್ಕರ ಒಳ್ಳೇದು ಮಾಡ್ತಾಯಿದ್ದೀನಿ. ರಾಜಕೀಯ ಅವ್ರು ಮಾಡ್ಕೊಳ್ಳಿ, ನಾವೇನು ರಾಜಕೀಯ ವಿಚಾರ ನಾನು ಎಲ್ಲೇ ಯಾವುದೇ ಮಾಧ್ಯಮದಲ್ಲಿ ನಾನು ಮಾತಾಡ್ತಿಲ್ಲ. ನನ್ನ ಸೇವೆ ನಿರಂತರ ನಮ್ಮ ತಾಲೂಕಲ್ಲಿ ಇರಬೇಕು. ನಮ್ಮ ತಾಲೂಕಲ್ಲಿ ಯಾವುದೇ ಹಳ್ಳಿ ಇರ್ಬೋದು, ಯಾವುದೇ ಗ್ರಾಮ ಇರ್ಬೋದು, ನನ್ನ ಸೇವೆ ಸದಾಕಾಲ ಇರುತ್ತೆ. 28 ಇನ್ನೂ ಬರೋವರೆಗೂ ನಾನು ಇರೋವರೆಗೂ ಸೇವೆ ಮಾಡೇ ಮಾಡ್ತೀನಿ ನಮ್ಮ ತಾಲೂಕಿಗೆ. ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಹುಟ್ಟದ ಹಬ್ಬಕ್ಕೋಸ್ಕರ ನಾನು ಈ ಒಂದು 3 ಮನೆ ಆಯ್ಕೆ ಮಾಡ್ಕೊಂಡಿದ್ದೆ. ಒಂದು ಎಕ್ಸ್ಟ್ರಾ ಇದು ನಮಗೆ ನೀವೇ ನೋಡಿದ್ರಲ್ಲ, ನಮಗೊಂದು ವಾಸ್ಕಲ್ ಪೂಜೆ ಸಿಕ್ತು, ಅದು ನಾನೇ ಮೆಟೀರಿಯಲ್ ಕೊಡಿಸಿರೋದು. ಕೆಲಸ ಮಾಡ್ತಾಯಿದ್ದೀನಿ. 28ಗೆ ಎಲೆಕ್ಷನ್ ನಿಂತ್ಕೊಂಡಾಗ ಅದು ನಿಂತ್ಕೊಳ್ಳೋದ ಬಿಡೋದ ಓಟ್ ಕೇಳೋದು ಆಮೇಲೆ ಮಾಡೋಣ. ಫಸ್ಟು ಜನಗಳಿಗೆ ಅನುಕೂಲ ಆಗಬೇಕಲ್ಲ ಅವ್ರ. ಹಂಗಾಗಿ ಇವರು ಕೆಲಸ ಮಾಡೋದೇನೆ ಒಂದು ಮೆಂಬರ್ ಆಗಲಿ, ಒಂದು ಇದಾಗಲಿ, ಒಂದು ಸಣ್ಣ ಪುಟ್ಟ ನೋಡಿ ಎಷ್ಟು ಮನೆ ಇಲ್ಲಿದ್ದಾವೆ ನೋಡಿ, ಒಂದಾನ ನೇರುಪಗಾವ್ ನೋಡಿ ಈ ಊರಲ್ಲಿ ನೋಡಿ. ನಾನು ಅದಕ್ಕೆ ಎಲ್ಲೇ ಆಗಲಿ ನಮ್ಮ ತಾಲೂಕಲ್ಲಿ ಗುಡಿಸ್ಲು ಮುತ್ತ ಮಾಡೇ ಮಾಡ್ತೀನಿ. ಇದು ಚಾಲೆಂಜ್ ಬಿದ್ದೋಗಲಿ, ಯಾರೇ ಎದುರಾದರೂ ಸರಿ, ಖಂಡಿತ ನಾನು ಇದನ್ನು ಮನೆ ಕಟ್ಟಂಥ ಕೆಲಸ ಬಿಡೋದಿಲ್ಲ. ಬಡವರುಗಳಿಗೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತೀನಿ. ಅವ್ರ ಮನೆ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ. ನೆರಳಿಲ್ದಂಗೆ, ಮನೆ ಇಲ್ದಂಗೆ ಅಥವಾ ಗುಡಿಸಲು ಮುಕ್ತವಾಗಿರಬೇಕು ಅನ್ನೋದು ಅವ್ರ ಆಶಯ. ಆಮೇಲೆ ಇವ್ರು ಯಾವುದೋ ಒಂದು ರೋಡು ಅಥವಾ ಕ್ರಷರು ಅಥವಾ ಇನ್ನೊಂದು ಹೊಡೆದು ಡಬಲ್ ಬಿಲ್ಗಳು ಮಾಡ್ಕೊಂಬಂದು ತಂದಾಗ್ತಾ ಇಲ್ಲ. ಇದನ್ನು ಅವ್ರ ಸ್ವಂತ ದುಡಿಮೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವಂತ ದುಡಿಮೆನೂ ಕೂಡ ಇದೆ. ಇವ್ರು ಅನ್ಕೊಂಡಂಗೆ ನಾನು ಅನ್ನೋದು ನನ್ನ ಪರ್ಸ್ನಲಾಗಿ ಏನು ಹೇಳಬೇಕು ಅಂದರೆ, ನಮ್ಮ ಕರ್ನಾಟಕ ಜನಸೈನ್ಯದಲ್ಲಿ ಇವರು ರಾಜ್ಯ ಗೌರವಾಧ್ಯಕ್ಷ ಆಗಿದ್ದಾರೆ. ಆ ರಾಜ್ಯ ಗೌರವಾಧ್ಯಕ್ಷರು ಯಾವ ರೀತಿ ನಡ್ಕೊಬೇಕು ಅದಕ್ಕಿಂತ ಹೆಚ್ಚಿನದಾಗಿ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಂಘಟನೆ ಕೂಡ ಅವ್ರ ಪರವಾಗಿರುತ್ತೆ. ಅದ್ರ ಜೊತೆಗೆ ನಾನು ಕೊನೆಯದಾಗ ಒಂದು ಹೇಳ್ತೀನಿ, ಮನೆಗೊಬ್ಬ ರಾಮಣ್ಣ ಮುನ್ನುಗ್ಗಿ ಬಾರಣ್ಣ, ಮನೆಗೊಬ್ಬ ರಾಮಣ್ಣ ಖಂಡಿತವಾಗಿ ಹುಟ್ಟಿ ಬಾರಣ್ಣ ನೆಲಮಂಗಲ ತಾಲೂಕು, ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳ್ತೀನಿ. ಯಾಕೆಂದರೆ ಈ ರಾಮಣ್ಣ ಇದ್ದಾರಲ್ಲ, ಅವರು ಸರಳ ಜೀವಿ. ನಾವು ಅವ್ರ ಜೊತೆ ಇರ್ತೀವಿ. ಮುಗ್ಧವಾದ ಮನಸ್ಸು, ಒಂದು ಮಗುವಂಥ ಮನಸ್ಸು. ಆ ಮಗು ಮನಸ್ಸು ಯಾರಿಗೂ ಬರೋಲ್ಲ. ತಾನು ಗೆದಿಯತಕ್ಕ ಒಂಥರ, ತಾನು ಗೆದ್ದ ಮೇಲೆ ಇನ್ನೊಂಥರ. ಈ ನಟನೆಗಳು ಅವ್ರಿಗೆ ಬರೋಲ್ಲ. ಏನಿದ್ರು ನೇರ ಮಾತಾಡ್ತಾರೆ. ಆ ನೇರ ಇದೆಯಲ್ಲ, ಅದು ನಮಗೆ ತುಂಬ ಇಷ್ಟ ಆಗಿದೆ. ಇವತ್ತಿಂದಲ್ಲ, ಅವರು ಸಿನಿಮಾ ಫೀಲ್ಡಲ್ಲಿ ಏನಾದರೆ ಪ್ರೊಡ್ಯೂಸರ್ ಆಗಿ ಬಂದರು ಅವತ್ತಿಂದಲೂ ನಮ್ಗೆ ಇದೇ ರೀತಿ ಸಹಕಾರ ಕೊಟ್ಟು ಬಂದಿದ್ದಾರೆ ನಮಗೆ. ಆಮೇಲೆ ರಾಮಣ್ಣ ಇನ್ನೊಂದು ಏನಂದರೆ, ಯಾವುದೇ ಜಾತಿ ಮತ ಭೇದ ಇಲ್ದಂಗೆ ಎಲ್ಲರನ್ನೂ ಸಮಾನತೆಯಿಂದ ಕರ್ಕೊಂಡು ಹೋಗ್ತಾರೆ. ಆ ಸಮಾನತೆ ಅನ್ನೋದು ಎಲ್ಲರಿಗೂ ಬರೋಲ್ಲ. ಆಮೇಲೆ ರಾಜಕೀಯವಾಗಿ ಅಂತ ಹೇಳಿ ಎಲ್ಲರೂ ಅಂತಾರೆ. ನಾನು ರಾಜಕೀಯ ಮಾತಾಡೋಕ್ಕೆ ಇಷ್ಟ ಇಲ್ಲ, ನಾನೊಂದು ಸಂಘಟನೆ ಆದರೂ ಕೂಡ ಹೇಳ್ತೀನಿ, ರಾಜಕೀಯ ಮಾಡಲೇಬೇಕು ಅಂತ ರಾಮಣ್ಣ ಇಳ್ದಿದ್ದಿದ್ರೆ ಇಷ್ಟೊಂದು ಏನೋ ಆಗ್ತಾಯಿತ್ತು. ಆದರೆ ಇವತ್ತು ಕೂಡ ಏನು ರಾಮಣ್ಣನ ಬಗ್ಗೆ ನಾವು ಬ್ಯಾನರ್ ಹಾಕಿದ್ದೀವೋ ಅದನ್ನು ಅಧಿಕಾರಿಗಳಿಗೆ ಹೇಳಿ ತೆರವು ಮಾಡಿಸೋಂಥ ಕೆಲಸ ಮಾಡಿದ್ದಾರೆ. ಯಾಕೆ ನೇರವಾಗಿ ನಮಗೆ ಫೋನ್ ಮಾಡಿ ಮಾತಾಡೋಕ್ಕೆ, ಯಾಕೆ ಬೇರೆ ಯಾರು ಬ್ಯಾನರ್ಗಳು ಹಾಕಲ್ವಾ? ಬೇರೆ ಯಾರು ಬ್ಯಾನರ್ಗಳು ಕಟ್ಟೋದೇ ಇಲ್ವಾ? ಫ್ಲಕ್ಸ್ಗಳು ಕಟ್ಟಲ್ವಾ? ಬರ್ತ್ಡೇ ವಿಶಸ್ ಮಾಡಲ್ವಾ? ಯಾಕೆ ರಾಮಣ್ಣ ಒಬ್ಬರೇ ಇದು ಏನು ನೀವೇನು ಕುಗ್ಗಬೇಕು ಅಂತ ಮಾಡ್ತೀರೋ ಅದು ಕುಗ್ಗೋದಲ್ಲ, ಇನ್ನು ಎದ್ದು ನಿಲ್ಲಿಸೋ ಅಂಥ ಕೆಲಸ, ಜುಟ್ಟಿಡ್ದು ಮೇಲ್ಕೆ ನಿಲ್ಲಿಸೋ ಅಂಥ ಕೆಲಸ ಇರುತ್ತೆ. ಮಾಕೇನಹಳ್ಳಿ ರಂಗನಾಥ್ ಅಂತ ನಾನು. ಇವತ್ತೇನು ವಿಶೇಷ ಅಂದರೆ, JDU ಜಿಲ್ಲಾ ಅಧ್ಯಕ್ಷರು ರಾಮಣ್ಣವ್ರದ್ದು ಹುಟ್ಟುಹಬ್ಬ ಇವತ್ತು. ಅವರು ಒಂದು ಕನಸು ಕಂಡಿದ್ರು, ನಾನು ನೆಲಮಂಗಲ ತಾಲೂಕಲ್ಲಿ ಪ್ರತಿ ಹಳ್ಳಿಲೂ ಗುಡಿಸಲು ಮುಕ್ತ ಮಾಡೇ ಮಾಡ್ತೀನಿ ರಂಗನಾಥ್ ಅಂತ ನನ್ನ ಕೈಲಿ ಹೇಳಿದರು. ಇದು ಹೇಳ್ಬಿಟ್ಟು ಒಂದು ಮಂತ್ ಆಯಿತು. ಇದನ್ನು ಕಟ್ಕೊಂಡು ಕೊಟ್ಟಿದ್ದಾರೆ ಅವ್ರಿಗೆ. ಎಲ್ಲ ಫುಲ್ ಅವ್ರದ್ದೇ ಮೆಟೀರಿಯಲ್ಲು ಕಟ್ಟಿ ಇವತ್ತು ಕೊಟ್ಟಿದ್ದಾರೆ. ಕಟ್ಟಿ ಕೊಟ್ಟಿದ್ದಾರೆ. ಏನು ವಿಶೇಷ ಅಂದರೆ, ಇವತ್ತು ಅವ್ರದ್ದು ಹುಟ್ಟುಹಬ್ಬ ಎಲ್ಲ ಜನ ಸೇರ್ಕೊಂಡಿದ್ದೀವಿ, ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ತುಂಬ ಸಂತೋಷ ಆಗ್ತಿದೆ. ಇವತ್ತು ಗುಡಿಸಲು ಮುಕ್ತ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಕೇನಹಳ್ಳಿಲಿ. ನೆಲಮಂಗಲದಲ್ಲಿ ತುಂಬಾ ಜನ ಪ್ರಭಾವಿಗಳಿದ್ದಾರೆ, ಸಪೋರ್ಟ್ ಮಾಡಬೇಕು ಅಂತ ಇದ್ರು, ಯಾರು ಬರ್ತಾ ಇಲ್ಲ. ಬಟ್ ಅಂತ ಪರಿಸ್ಥಿತಿ ಎಷ್ಟೋ ಜನ ಬಂದ್ರು, ಈ ತರ ಮನುಷ್ಯ ಎಲ್ಲೂ ನಾನು ನೋಡಕ್ ಸಾಧ್ಯ ಇಲ್ಲ. ಏನಂದ್ರೆ ಸ್ವಂತ ದುಡ್ಡಿನ ಯಾವುದೇ ಸರ್ಕಾರದ ಅನುದಾನ ಇಲ್ಲ, 10 ರೂಪಾಯಿ ಯಾವುದೂ ಇದಿಲ್ಲ ಅವ್ರಿಗೆ. ಅದ್ರ ಅಧಿಕಾರನೇ ಇಲ್ದಂಗೆ ತಗೊಂಬಂದು ಅವ್ರ ಸ್ವಂತ ದುಡ್ಡಿಂದ ಮನೆ ಕಟ್ಟ ವ್ಯವಸ್ಥೆ ಮಾಡ್ತಿದ್ದಾರೆ. ಯಾರು ಈ ತರ ಮಾಡಕ್ ಆಗಿರಲಿಲ್ಲ. ಏನು ಆಕಾಂಕ್ಷೆ ಇದೆಲ್ಲ ಈ ತರ ಜನಸೇವೆ ಮಾಡ್ತಾರಲ್ಲ, ಮುಂದೆ ಅವರು ಅಧಿಕಾರಕ್ಕೆ ಬರ್ಬೇಕಾ? ಏನು 28ಕ್ಕೆ 50,000 ಮತದಿಂದ ನೆಲಮಂಗಲ ಜನತೆ ಗೆಲ್ಸ್ಬೇಕು ಅಂತ ನೆಲಮಂಗಲ ಜನದ ಹತ್ರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಇವತ್ತು ಅವ್ರ ಜನ್ಮದಿನ, ನೀವೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾತಾಡಲಿ. ಇವತ್ತು ಅವ್ರ ಜನ್ಮದಿನ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಶನ್ಮಾತ್ಮ ಜಾಸ್ತಿ ಆಯುಸ್ ಕೊಟ್ಟು ಇನ್ನೂ ಜನಕ್ಕೆ ಜಾಸ್ತಿ ಸೇವೆ ಮಾಡಲಿ ಅಂತ ಇಷ್ಟಪಡ್ತೀನಿ ಸರ್. ನಾನು ನನ್ನ ಮಕ್ಕ ಮನೆ ಯಾರು ಕೊಟ್ಕೊಡ್ತಾರಮ್ಮ? ರಾಮಣ್ಣವರು ಅವ್ರ ನೆರಳ ಅವ್ರ ನೆರಳಪ್ಪ. ಈ ಕಡೆ ನೋಡಿ, ಇನ್ನೊಂದು ಮಾತಾಡಿ. ಎಷ್ಟು ದಿನದಲ್ಲಿ ಮನೆ ಕಟ್ಕೊಟ್ರು ನಿಮಗೆ? ಒಂದು ತಿಂಗಳು 2 ತಿಂಗಳಿಂದ ಎಲ್ಲ ನಮ್ದು ಫಿನಿಶಿಂಗ್ ಆಗೈತೆ ಸರ್. ಅಜ್ಜಿ ಮಗಳು ಬರೋಣ. ಬಡ್ಡಿ ಐತೆ. 1 ತಿಂಗಳು 2 ತಿಂಗಳಿಗೆಲ್ಲ ಅವ್ರು ಯಾವಾಗ ಕೇಳ್ತಾರೆ ಅವಾಗ ಮಾತಾಡಿ. ಇಲ್ಲಿ ನೋಡಿ, ಹೇಳಮ್ಮ.
1 ತಿಂಗಳು 2 ತಿಂಗಳಲ್ಲಿ ನಮಗೆ ಮನೆ ಫಿನಿಶಿಂಗ್ ಮಾಡಿ ಇವತ್ತು ಅವ್ರ ಹೆಸರಿನ ಮೇಲೆ ಅವ್ರ ಬರ್ತಡೇ ದಿವಸ ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ ಸರ್. ಯಾರು ಮಾಡ್ಕೊಟ್ಟಿದ್ದಮ್ಮ? ರಾಮಣ್ಣವ್ರು ಸರ್. ಮೊದಲು ಹೆಂಗಿತ್ತು ಮನೆ ಎಲ್ಲ ಬಿದ್ದೋಗಿತ್ತು. ನಮ್ಗೆ ಗೆದ್ದಿರೋರು ಬಿದ್ದಿರೋರು ಯಾರು ನಮ್ಗೊಂಚೂರು ನೆರಳು ಮಾಡಿಕೊಟ್ಟಿರ್ಲಿಲ್ಲ. ಇವರು ಪುಣ್ಯಾತ್ಮರ ಆಶೀರ್ವಾದದಿಂದ ಇವತ್ತಿನ ದಿನಕ್ಕೆ ಮಳೆ ಗಾಳಿ ರೋಡಲ್ಲಿ ಮನೆ ಕಣದ್ ಬಿಟ್ಟು ನಮ್ಮ ಮನೆ ಅಂತ ಹೇಳ್ಬಿಟ್ಟು ನೆಮ್ಮದಿಯಲ್ಲಿ ಇದ್ದೀವಿ. ಅಲ್ಲ, ಇಲ್ಲಿ ಯಾರು ಎಲೆಕ್ಷನ್ ಗೆದ್ದವ್ರು ಯಾರು ಕೇಳಿಲ್ಲ ನಮ್ಮ? ಕೇಳಿದ್ರು ಯಾರು ವರ್ಕೌಟ್ ಮಾಡ್ತಿರ್ಲಿಲ್ಲ, ಯಾರು ಕಿವಿಯಾಗ ಹಾಕಂತಿರ್ಲಿಲ್ಲ, ತಲೆಗೆ ಹಾಕಂತಿರ್ಲಿಲ್ಲ. ಬಡ ಜನ ಅಂತ ಹೇಳ್ಬಿಟ್ಟು ಒಂಥರ ಕೇವಲವಾಗಿ ನೋಡ್ಕೊಂಡವ್ರು. ಅಷ್ಟು ದುಡ್ಡು ಖರ್ಚಾಗ್ತೈತೆ, ಇಷ್ಟು ದುಡ್ಡು ಖರ್ಚಾಗ್ತೈತೆ ಅಂತ ನಾವು ಕೊಡೋ ಮಟ್ಟದಲ್ಲಿ ಇರಲಿಲ್ಲ. ಅದಕ್ಕೆ ಒಂದು ಗ್ರಾಂಟ್ನವರು, ಒಂದು ಯಂತ್ರವರು, ಒಂದು ಗೆದ್ದಿರೋರು, ಚೇರ್ಮನ್ರು ಯಾರು ಮುಂದಕ್ಕೆ ಬಂದಿರಲಿಲ್ಲ. ಅಲ್ಲ, ಶಾಸಕರು ಇಲ್ಲಿ ಭೇಟಿ ಕೊಟ್ಟಿಲ್ವಾ? ಕೊಟ್ಟಿದ್ರು ಸುಮಾರು ವರ್ಷದಿಂದ ಬಿದ್ದೋಗಿರೋ ಮನೆಗೆ ಇದ್ದು ಯಾರು ತಲೆಗೆ ಹಚ್ಕೊಂಡಿರ್ಲಿಲ್ಲ. ಪಂಚಾಯತಿಗೇನು ನೀವು? ಪಂಚಾಯತಿಗೂ ಹೇಳಿದ್ದು, ಬಂದಾಗೆಲ್ಲ ಆಯ್ತು ಅನ್ನೋರು ಸುಮ್ಮನಾಗಿರೋರು. ಈಗ ಹುಟ್ಟಹಬ್ಬಕ್ಕೆ ರಾಮಣ್ಣ ಅವ್ರು ಇದು ಮಾಡ್ತಾರೆ, ಏನು ಹೇಳಕ್ ಬಯಸ್ತೀರಿ ರಾಮಣ್ಣಂಗೆ? ರಾಮಣ್ಣವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಆಶೀರ್ವಾದನ ಮಾಡಿ ಕಳಿಸ್ತೀವಿ ಅಷ್ಟೇ ಸರ್. ನಮ್ಮ ಕೈಯಿಂದ ಏನೈತೆ ಅಂತ ಇದು ಮಾಡಕ್ಕೆ. ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ. ಹುಟ್ಟಹಬ್ಬದ ಶುಭಾಶಯಗಳು. ಇನ್ನು ನಮ್ಮ ಅಳಿಯರು ಬರ್ತಾವ್ರೆ, ಲೇಟ್ ಆಗ್ತೈತೆ ಅಂತ ಹೇಳಿ ಇದು ಮಾಡ್ಕೊಂಡು. ನಿಮ್ಮ ಹೆಸರು? ಮಾರನ್ಮಕ್ಕ. ಮೊದಲನೇಗೆ ಇವತ್ತು ರಾಮಣ್ಣನ ಹುಟ್ಟುಹಬ್ಬ ಶುಭಾಶಯಗಳು ಬರ್ತಾ ಇದ್ದೀವಿ. ಮೊದಲಿಗೆ ಎಲ್ಲ ಊರ ಕಡೆ ನಾವು ಈಗ ನೋಡಿದ್ದೀವಿ, ಎಲ್ಲ ಕಡೆನೂ ಈಗೆಲ್ಲ ವೈರಲ್ ಆಗ್ತಾಯಿದೆ ರಾಮಣ್ಣವ್ರು ಮಾಡೋ ಕೆಲಸ ಕಾರ್ಯಗಳು. ಫೇಸ್ಬುಕ್ಕಲ್ಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೀವಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತಮಿಳ್ನಾಡಲ್ಲಿ ದಳಪತಿ ವಿಜಯ್ ಅಂತಾರೆ. ಈ ಸ್ಟೇಟಲ್ಲಿ ಯಾರು ಹತ್ರ ಮುಖ್ಯಮಂತ್ರಿ ಮಾಡ್ತಿಲ್ಲ. ಇವ್ರಿನ್ನೂ ಅಧಿಕಾರ ಇಲ್ಲ, ಏನೂ ಇಲ್ಲ. ಈ ಥರ ಬಡವ್ರಿಗೊಂದು ನಿಜವಾಗ್ಲೂ ಹೆಮ್ಮೆ ಅಂತ ಹೇಳ್ಕೊಬೇಕು ರಾಮಣ್ಣವ್ರನ್ನ. ಒಂದು ಮನೆ ಕಟ್ಟೋದ್ರಲ್ಲಾಗಲಿ, ಯಾರೇ ಬಡವರು ವಿದ್ಯಾವಂತರಿಗಾಗಲಿ ಏನೋ ಒಂದು ಶಾಲಾ ನೋಟ್ಬುಕ್ ವಿತರಣೆ ಮಾಡೋದು, ಇಂಥವ್ರ ಎಲ್ಲ ಬಡವ್ರಿಗೆ ಒಳ್ಳೆ ಕೆಲಸ ಮಾಡ್ತಾವ್ರೆ. ಇಂಥವ್ರ ಮುಂದೆ ನಾವು ನಿಜವಾಗ್ಲೂ ಇಂಥವ್ರು ಜಯಗಳಿಸ್ಬೇಕಂತ ನಾನು ಈಗಲೂ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಆಮೇಲೆ ನೋಡಿ, ಮನೆ ಈಗ ಮಾರನ್ಮಕ್ಕ ಮತ್ತು ನರಸನ್ಮಕ್ಕನ ದಾಸಿನಹಳ್ಳಿ ಒಂದು ಗ್ರಾಮದಲ್ಲಿ ಸುಮಾರು 5-6 ವರ್ಷದಿಂದ ಮನೆ ಗುಡಿಸ್ಲು ಮನೆ ಇತ್ತು. ಮಳೆ ಬಂದು ಸೋರಿ ಮುರಿದೋಗ್ಬಿಟ್ಟಿತ್ತು, ಮನೆಯೇ ಉಲ್ಟೋಗ್ಬಿಟ್ಟಿತ್ತು. ಮತ್ತು ಎಲೆಕ್ಷನ್ ಬರ್ತಾರೆ ರಾಜಕೀಯದವರು, ಬಂದು ನೋಡ್ಕೊಂಡು ಹೋಗ್ತಾರೆ, ಆಯ್ತಮ್ಮ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಯಾರು ಏನೂ ಮಾಡ್ತಿರಲಿಲ್ಲ. ರಾಮಣ್ಣರ ಅಧಿಕಾರದಾಗ ಇಲ್ದಿದ್ರು ಬಂದು ಇವ್ರಿಗೊಂದು ಸಪೋರ್ಟ್ ಮಾಡಿ ಮನೆ ಕಟ್ಕೊಟ್ಟಿದ್ದಾರೆ. ಇವ್ರಿಗೊಂದು ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನ. ವಂದನೆಗಳು.